ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 139ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ತ್ರಿಪುರೋಪಾಖ್ಯಾನ, ಮಯನು ದಾನವರನ್ನು ಯುದ್ಧಕ್ಕಾಗಿ ಪ್ರೋತ್ಸಾಹಿಸಿದುದು, ದಾನವರ ಚಂದ್ರಿಕಾ ವಿಹಾರ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ಯುದ್ಧದಲ್ಲಿ ತಾರಕಾಖ್ಯನು ಹತನಾಗಲು ಮಯನು ಪ್ರಮಥರನ್ನು ಓಡಿಸಿ ಭಯದಿಂದ ನಡುನಡುಗುತ್ತಿದ್ದ ದಾನವರಿಗೆ ಮತ್ತೆ ಹೀಗೆ ಹೇಳಿದನು. ಎಲೈ ದಾನವೋತ್ತಮರೇ, ಈಗ ನಾನು ಮಹಾಬಲರಾದ ನೀವು ಮಾಡಬೇಕಾದುದು ಏನೆಂದು ಹೇಳುವೆನು ಕೇಳಿ. ಚಂದ್ರನಂತೆ ಮುಖವುಳ್ಳ ಎಲೈ ದೈತ್ಯರೇ, ಚಂದ್ರನು ಈ ಹೊತ್ತಿನಲ್ಲಿ ಪುಷ್ಯ ನಕ್ಷತ್ರವನ್ನು ಸೇರುವನು. ಆಗ 3 ನಗರಗಳು ಒಂದು ಕ್ಷಣಕಾಲ ಒಟ್ಟಿಗೆ ಕೂಡುವವು. ಕೋಗಿಲೆಗಳು ಧ್ವನಿ ಮಾಡುವಾಗ ಅದರೊಡನೆ ನೀವು ನಿರ್ಭಯವಾಗಿ ಕೂಗಿರಿ.
ಚಂದ್ರನು ಪುಷ್ಯ ನಕ್ಷತ್ರವನ್ನು ಸೇರುವುದಕ್ಕೂ ತ್ರಿಪುರಗಳು ಒಟ್ಟುಗೂಡುವುದಕ್ಕೂ ಅದೇ ಕಾಲವೆಂದು ನಾನು ಮೊದಲೇ ಏರ್ಪಡಿಸಿದ್ದೇನೆ. ಆ ವೇಳೆಯಲ್ಲಿ ಪಟ್ಟಣಗಳು ಒಟ್ಟುಗೂಡಿದುದನ್ನು ಯಾವನು ತಿಳಿಯುತ್ತಾನೋ ಆ ಸುರಶ್ರೇಷ್ಠನು ಬಲಯುಕ್ತವಾದ ಒಂದೇ ಬಾಣದಿಂದ ಈ ಪಟ್ಟಣವನ್ನು ಪುಡಿ ಮಾಡಬಲ್ಲನು. ಎಲೈ ಅಸುರರೇ, ಈ ನಗರವೇ ನಿಮ್ಮ ಪ್ರಾಣ, ಇದೇ ನಿಮ್ಮ ಬಲ. ಈ ಸಂಗತಿಯನ್ನು ದೇವತೆಗಳಿಗೆ ನಿಮ್ಮ ಮೇಲಿನ ದ್ವೇಷವೆಂತಹುದೆಂಬುದನ್ನು ಮನಸ್ಸಿನಲ್ಲಿ ಇಟ್ಟು ಈ ನಗರವನ್ನು ರಕ್ಷಿಸಿರಿ. ನಿಮ್ಮೆಲ್ಲರ ಪ್ರಾಣಗಳನ್ನಾದರೂ ಬಿಟ್ಟು ಭಯಂಕರನಾದ ಆ ಮಹೇಶ್ವರನ ರಥವೊಂದನ್ನು ಹಿಮ್ಮೆಟ್ಟಿಸಿರಿ. ಹಾಗಾದರೆ ಮಾತ್ರವೇ ಆತನು ನಮ್ಮ ಮೇಲೆ ಬಾಣವನ್ನು ಬಿಡಲಾರನು. ತ್ರಿಪುರವನ್ನು ರಕ್ಷಿಸುವುದಕ್ಕಾಗಿ ನಾವು ಹೀಗೆ ಪ್ರಯತ್ನ ಮಾಡಿದರೆ ಪುಷ್ಯ ನಕ್ಷತ್ರಕ್ಕೋಸ್ಕರ ಪ್ರತೀಕ್ಷಿಸುವ ದೇವತೆಗಳ ಉದ್ದೇಶವು ವ್ಯರ್ಥವಾಗುವುದು. ತ್ರಿಪುರದಲ್ಲಿ ವಾಸಿಸುವ ಯಮ ಸದೃಶರಾದ ದಾನವರು ಮಯನ ಈ ಮಾತನ್ನು ಕೇಳಿ ಅಡಿಗಡಿಗೆ ಸಿಂಹನಾದ ಮಾಡುತ್ತಾ ಅವನೊಡನೆ ಇಂತೆಂದರು: ನಾವೆಲ್ಲರೂ ಪ್ರಯತ್ನಪಟ್ಟು ನಿನ್ನ ಮಾತನ್ನು ನಡೆಸುವೆವು. ಈಶ್ವರನು ನಿಮ್ಮ ಪಟ್ಟಣದ ಮೇಲೆ ಬಾಣವನ್ನು ಬಿಡದಂತೆ ಮಾಡುವೆವು. ಆ ರುದ್ರನ ಸಕಲ ಪರಿವಾರ ವರ್ಗವನ್ನು ಸಂಹರಿಸಬೇಕೆಂದು ಈಗ ಯುದ್ಧಕ್ಕೆ ಹೋಗೋಣ. ಹೀಗೆ ಹೇಳಿ ದೈತ್ಯರು ಸಂತೋಷದಿಂದ ರೋಮಾಂಚಿತರಾಗಿ ಮತ್ತೆ ನುಡಿದರು: ದಾನವರು ಪ್ರಳಯ ಕಾಲದವರೆಗೂ ನೆಲೆಸುವರು. ತ್ರಿಪುರವು ನೆಮ್ಮದಿಯಾಗಿ ಶಾಶ್ವತವಾಗಿರುವುದು. ಇದು ನಿಶ್ಚಯ. ಇಲ್ಲದಿದ್ದರೆ ತ್ರಿವಿಕ್ರಮ ರೂಪಧಾರಿಯಾದ ನಾರಾಯಣನ 3 ಹೆಜ್ಜೆಗಳ ರೂಪವಾದ ಈ ಭೂಮಂಡಲವು ದಾನವ ಶೂನ್ಯವಾಗಿ ಆದೀತು. ನೀನು ಪ್ರೇರಿಸಿದ ಧರ್ಮ ಮಾರ್ಗವನ್ನು ಬಿಟ್ಟು ನಾವು ಕದಲುವುದಿಲ್ಲ. ಲೋಕದಲ್ಲಿ ದಾನವರೋ ಅಥವಾ ದೇವತೆಗಳೋ ನಿಶ್ಶೇಷವಾಗಿ ಹತರಾಗುವರು. ಅದನ್ನು ಮನುಷ್ಯರೆಲ್ಲ ನೋಡುವರು. ತ್ರಿಪುರದಲ್ಲಿ ಆ ದೈತ್ಯರು ಹೀಗೆ ಆಲೋಚನೆ ಮಾಡಿ ಸಂತೋಷಪಟ್ಟು ಸಂಧ್ಯಾಕಾಲದಲ್ಲಿ ಮನ್ಮಥ ವಶರಾಗಿ ಕ್ರೀಡಾಪರರಾದರು. ಅಲ್ಲಲ್ಲಿ ಅಲೆದಾಡಿ ಉದಯ ಪರ್ವತವನ್ನು ಬಿಟ್ಟು ಮೇಲೆ ಏರಿ ಬಂದು ಮಹಾರತ್ನದಂತಿರುವ ಪೂಜ್ಯನಾದ ಚಂದ್ರನು ಕತ್ತಲೆಯನ್ನು ಹೋಗಲಾಡಿಸಿ ಆಕಾಶದಲ್ಲಿ ಮೆರೆಯುತ್ತಿದ್ದನು. ನೈದಿಲೆಗಳಿಂದ ಅಲಂಕೃತವಾಗಿ ವಿಸ್ತಾರವಾದ ಸರೋವರದಲ್ಲಿ ವಿಹರಿಸುವ ಹಂಸದಂತೆಯೂ, ವೈಡೂರ್ಯ ಪರ್ವತದ ಶಿಖರದಲ್ಲಿ ಕುಳಿತಿರುವ ಮಹಾಸಿಂಹದಂತೆಯೂ, ವಿಷ್ಣುವಿನ ವಿಶಾಲವಾದ ಎದೆಯಲ್ಲಿ ಪ್ರಕಾಶಿಸುವ ಹಾರದಂತೆಯೂ, ಗಂಭೀರವಾದ ಗಗನ ತಲದಲ್ಲಿ ಅತ್ರಿನಯನೋದ್ಭವನಾದ ಚಂದ್ರನು ವಿರಾಜಿಸುತ್ತಿದ್ದನು. ಅವನು ದಿವ್ಯವಾದ ಬೆಳದಿಂಗಳನ್ನು ಚೆಲ್ಲಿ ತಾನು ಪ್ರಕಾಶಿಸುತ್ತಾ ಲೋಕಗಳನ್ನು ಬೆಳಗುವನು. ಬೆಳದಿಂಗಳಿಂದ ಪೂರ್ಣನಾಗಿ ಅಮೃತಕರನೆನಿಸಿದ ಚಂದ್ರನು ಉದಿಸಲು ಪ್ರದೋಷ ಸಮಯದಲ್ಲಿ ತ್ರಿಪುರವಾಸಿಗಳಾದ ಅಸುರರು ತಮ್ಮ ಗೃಹವನ್ನು ತಮ್ಮನ್ನು ಅಲಂಕರಿಸಿಕೊಂಡರು. ರಸ್ತೆಗಳಲ್ಲೂ ರಾಜಮಾರ್ಗಗಳಲ್ಲೂ ಉಪ್ಪರಿಗೆಗಳಲ್ಲೂ ಮನೆಗಳಲ್ಲೂ ಎಣ್ಣೆ ತುಂಬಿದ ದೀಪಗಳಲ್ಲಿ ಸಂಪಿಗೆ ಹೂಗಳಂತೆ ಬೆಳಕಿನ ಕುಡಿಗಳು ಬೆಳಗುತ್ತಿದ್ದವು.
ಆಗ ಮಠಗಳಲ್ಲಿ ಎಣ್ಣೆಯಿಂದ ತುಂಬಿದ ದೀಪಗಳನ್ನು ಹಚ್ಚಿದರು. ಐಶ್ವರ್ಯ ಪೂರ್ಣಗಳಾಗಿ ಸರ್ವರತ್ನಮಯಗಳೆನಿಸಿದ ಅಸುರರ ಮನೆಗಳಲ್ಲಿ ಆ ದೀಪಗಳು ಚಂದ್ರೋದಯದಲ್ಲಿ ಗ್ರಹಗಳಂತೆ ತಾವು ಬೆಳಗಿ ಪ್ರಕಾಶವನ್ನು ಬೀರಿದವು. ಚಂದ್ರನ ಕಿರಣಗಳು ಪ್ರಕಾಶಿಸುತ್ತಿದ್ದುದರಿಂದಲೂ ಮನೆಯೊಳಗಿನ ದೀಪಗಳು ಉರಿಯುತ್ತಿದ್ದುದರಿಂದಲೂ ತ್ರಿಪುರ ನಗರದ ಒಳಗೂ ಹೊರಗೂ ಇದ್ದ ಕತ್ತಲೆಯು ಉಪದ್ರವಗಳಿಂದ ಕುಲದ ಗೌರವವು ನಷ್ಟವಾಗುವಂತೆ ಅದೃಶ್ಯವಾಯಿತು. ತರುಣ ತರುಣಿಯರಿಗೆ ಮದನ ವಿಕಾರವನ್ನು ಹುಟ್ಟಿಸುವ ಆ ಪ್ರದೋಷದ ಸಮಯವು ಚಂದ್ರನ ಬೆಳದಿಂಗಳಿನಿಂದ ಮನೋಹರವಾಗಿರಲು ದಾನವರು ಕಾಮಪರವಶರಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಅಂಗನೆಯರೊಡನೆ ಬಹಳ ಹೊತ್ತು ಕ್ರೀಡಿಸಿದರು. ಮನ್ಮಥನು ಈಶ್ವರನನ್ನು ಉದ್ದೇಶಿಸಿ ಬಿಟ್ಟ 5 ಬಾಣಗಳು ವ್ಯರ್ಥವಾದುವಷ್ಟೇ. ಅದೇ ಬಾಣಗಳನ್ನು ಈಗ ಅಸುರರ ಮತ್ತು ಅವರ ಪ್ರಮುಖರ ಮೇಲೆ ಅವನು ಪ್ರಯೋಗಿಸಲು ಅವರು ವಶರಾಗಿ ತಮ್ಮ ಅಂಗನೆಯರೊಡನೆ ಕ್ರೀಡಿಸಿ ಸ್ವೇದಾದಿ ವಿಕಾರಗಳಿಗೆ ಗುರಿಯಾದರು. ದಾನವ ಸ್ತ್ರೀಯರು ಅವ್ಯಕ್ತ ಮಧುರವಾಗಿ ಮಾತನಾಡಿದಾಗ ವೀಣೆಗಳಲ್ಲಿ ಮೂರ್ಛನಾ ಸ್ಥಾನಗಳನ್ನು ಬಾಜಿಸಿದಾಗ ಮತ್ತು ಕೋಗಿಲೆಗಳು ಮದದಿಂದ ಕೂಗಿದಾಗ ಮನ್ಮಥನು ಬಿಲ್ಲು ಬಾಣಗಳನ್ನು ಹಿಡಿದು ಅಸುರರ ಮನಸ್ಸನ್ನು ಕಡೆಯುತ್ತಿದ್ದನು. ರಾತ್ರಿಯ ಕತ್ತಲೆಯನ್ನು ತೊಲಗಿಸಿ ಬೆಳದಿಂಗಳನ್ನು ಜಗತ್ತಿನಲ್ಲೆಲ್ಲ ಹರಡಿ ಅಂತರಿಕ್ಷದಲ್ಲಿ ತನ್ನ ಪ್ರಿಯೆಯಾದ ರೋಹಿಣಿಯೊಡಗೂಡಿ ಚಂದ್ರನು ತನ್ನ ಪ್ರಕಾಶದಿಂದ ಅಧಿರಾಜ ಪದವಿಯನ್ನು ನಡೆಸುತ್ತಿದ್ದನು. ಉತ್ತಮ ಸ್ತ್ರೀಯೊಬ್ಬಳು ಪತಿಯ ಪಾದಮೂಲದಲ್ಲಿ ನಿಂತು ಅವನ ಪಾದಧೂಳಿಯಿಂದ ತನ್ನ ಕೆನ್ನೆಯ ಮೇಲೆ ಸುಂದರವಾದ ತಿಲಕವನ್ನು ರಚಿಸಿಕೊಂಡಳು. ಅದರಿಂದ ಅವಳ ಮುಖವು ಅಲಂಕೃತವಾಯಿತು. ಗುಂಡು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡು ನನ್ನ ಮುಖದಲ್ಲಿ ಎಷ್ಟೊಂದು ಕಾಂತಿಯಿದೆ ಎನ್ನುತ್ತಾ ರಮಣಿಯೊಬ್ಬಳು ತನ್ನ ರಮಣನು ಹೇಳಿದ ಇದೇ ಮಾತನ್ನು ನೆನೆಸಿಕೊಂಡು ಆ ಭಾವದಿಂದಲೇ ಆನಂದವನ್ನು ಹೊಂದಿದಳು. ಯುವತಿಯರಲ್ಲಿ ಕೆಲವರಿಗೆ ತಮ್ಮ ಪ್ರಿಯರ ಅನುರಾಗದಿಂದ ಮೈಯೆಲ್ಲ ರೋಮಾಂಚಿತವಾಯಿತು. ಇನ್ನು ಕೆಲವರು ಹಗಲು ಕಳೆದ ಕೂಡಲೇ ರಾತ್ರಿಯು ಓಡಿ ಬರುವಂತೆ ಮದವಶದಿಂದ ತಾವೇ ಪ್ರಿಯರ ಬಳಿಗೆ ಬೇಗ ಬೇಗನೆ ನಡೆದರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 139ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.